ಸಾಹಿಬ್ ದರ್ಗಾದ ವತಿಯಿಂದ ದುರ್ಗಾದೇವಿ ರಥೋತ್ಸವಕ್ಕೆ ಹಾರ ಸಮರ್ಪಣೆ. ಊರಿನ ಗ್ರಾಮ ದೇವತೆ ಗಂಗಾವತಿ ನಗರದ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಗಂಗಾವತಿ ನಗರದ ಕರ್ನೂಲ್ ಸಾಹಿಬ್ ದರ್ಗಾದ ಕಮಿಟಿ ಮತ್ತು ಸರ್ವಧರ್ಮ ಸದ್ಭಾವನಾ ಸಮಿತಿ ವತಿಯಿಂದ ದುರ್ಗಾದೇವಿ ರಥೋತ್ಸವಕ್ಕೆ ಬೃಹದಾಕಾರದ ಹಾರವನ್ನ ಮೆರವಣಿಗೆಯ ಮೂಲಕ ಕಿಷ್ಕಿಂಧ ಟಿವಿ ಸಂಪಾದಕರಾದ ಸೈಯದ್ ಅಲಿ ನೇತೃತ್ವದಲ್ಲಿ ರಥೋತ್ಸವಕ್ಕೆ ಅರ್ಪಿಸಲಾಯಿತು. ನಂತರ ದುರ್ಗಾದೇವಿ ದೇವಸ್ಥಾನಕ್ಕೆ ತೆರಳಿ ಪೂಜೆ ಸಲ್ಲಿಸಿ ದರ್ಶನ ಪಡೆಯಲಾಯಿತು. ಈ ಸಂದರ್ಭದಲ್ಲಿ ದುರ್ಗಾದೇವಿ ದೇವಸ್ಥಾನದ ಸಮಿತಿ ಮತ್ತು ಅರ್ಚಕರಿಂದ ಕರ್ನೂಲ್ ಸಾಹಿಬ್ ದರ್ಗಾದ ಗುರುಗಳಿಗೆ ಮತ್ತು ಕಿಷ್ಕಿಂಧ ಟಿವಿ ಸಂಪಾದಕರಾದ ಸೈಯದ್ ಅಲಿ ಅವರಿಗೆ ಹೂವಿನ ಹಾರ ಹಾಕುವುದರ ಮೂಲಕ ಆಶೀರ್ವದಿಸಲಾಯಿತು. ಈ ಸಂದರ್ಭದಲ್ಲಿ ಕರ್ನೂಲ್ ಸಾಹಿಬ್ ದರ್ಗಾದ ಪೀಠಾಧ್ಯಕ್ಷ ಸೈಯದ್ ಪಾಷಾ ಸಾಹೇಬ್, ಕಿಷ್ಕಿಂಧ ಟಿವಿ ಸಂಪಾದಕರಾದ ಸೈಯದ್ ಅಲಿ, ಜಿನ್ನಾ ಮನಿಯರ್, ಅಯೂಬ್ ಖಾನ್, ಎಂಡಿ ಉಸ್ಮಾನ್ ಬಿಕೆ, ನಗರಸಭೆ ಸದಸ್ಯರು ಸೈಯದ್ ನಾಜೀಮ್, ಅನ್ವರ್ ಮನಿಯಾರ್, ಹಟೇಲಿ ಭಾಷಾ, ಜಾಕೀರ್, ಸಾದಿಕ್ ಕಾರ್ ಪೇಂಟ್, ಸೈಯದ್ ತಾಜುದ್ದೀನ್, ಗೌಸಿಯಾ ಬೇಗಂ, ಮೆಹಬೂಬ್ ಗುತ್ತಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಜೋಗದ ಹನುಮಂತಪ್ಪ ನಾಯಕ್ ಸಹ ಉಪಸ್ಥಿತರಿದ್ದರು.
ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಅಂಗವಾಗಿ ಕುಟ್ಬೆ ಗಂಗಾವತಿ ಕರ್ನೂಲ್ ಬಾಬಾ ತಾತನವರ ಸನ್ನದಿಯಿಂದ ದುರ್ಗಾದೇವಿ ದೇವಸ್ಥಾನಕ್ಕೆ ತೇರಿಗೆ ಪ್ರತಿ ವರ್ಷದಂತೆ ಸೈಯದ್ ಅಲಿ ಮಾಮ ಮತ್ತು ಮುಸ್ಲಿಂ ಸಮಾಜದ ಮುಖಂಡರ ಅಧ್ಯಕ್ಷತೆಯಲ್ಲಿ ಪುಷ್ಪಾರ್ಪಣೆ ಹಾರವನ್ನು ತಗೊಂಬಂದು ದುರ್ಗಾದೇವಿಯ ಜಾತ್ರಾ ಮಹೋತ್ಸವಕ್ಕೆ ತೇರಿಗೆ ಮಾಲಾರ್ಪಣೆಯನ್ನು ಮಾಡಿದ್ದೀವಿ. ನಮ್ಮ ಹಿರಿಯರು ಮಾಮನವರು ಹೇಳಿದಾಗೆ ಗಂಗಾವತಿ ನಗರದಲ್ಲಿ ಹಿಂದೂ ಮುಸ್ಲಿಂ ಭಾಯಿ ಅಂತ ಹೇಳ್ತಾ ಮುಂದಿನ ಪೀಳಿಗೆ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳೆಂದು ಭಾವಿಸುತ್ತಾ ಗಂಗಾವತಿ ನಗರದಲ್ಲಿ ಸರ್ವಧರ್ಮದ ಎಲ್ಲ ಹಬ್ಬ ಹುಣ್ಣಿಮೆಗಳನ್ನು ಒಂದಾಗಿ ಆಚರಿಸುತ್ತಾ ಮಾನವ ಕುಲಕ್ಕೆ ಒಂದು ಮಾದರಿ ಆಗಬೇಕಂತ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತಿನ ದಿನ ಗಂಗಾವತಿ ನಗರದಲ್ಲಿ ಗ್ರಾಮ ದೇವತೆ ಶ್ರೀ ದುರ್ಗಾದೇವಿ ಜಾತ್ರಾ ಮಹೋತ್ಸವ ಜಾತ್ರೆ ಅಂಗವಾಗಿ ಜಾತ್ರೆಯಲ್ಲಿ ನಮ್ಮ ಸೈಯದ್ ಅಲಿ ಅವರ ನೇತೃತ್ವದಲ್ಲಿ ಮತ್ತು ಶ್ರೀನಾಥ್ ದಣಿ ಅಭಿಮಾನಿ ಬಳಗ ವತಿಯಿಂದ ಇವತ್ತು ಜಾತ್ರೆಯಲ್ಲಿ ಪಾಲ್ಗೊಂಡು ಇವತ್ತು ದೇವಿಯ ಆಶೀರ್ವಾದಕ್ಕೆ ಕೃಪತರಾಗಿ ಇವತ್ತು ಆಶೀರ್ವಾದವನ್ನು ಪಡೆದುಕೊಂಡು ಸೌಹಾರ್ದತೆ ಒಂದು ಶಾಂತಿಯ ಒಂದು ಶಾಂತಿಯ ನೆಮ್ಮದಿಯ ಸಂಕೇತವನ್ನು ಸಾರುವ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆದುಕೊಂಡು ಇವತ್ತು ಈ ಜಾತ್ರೆಯಲ್ಲಿ ಪಾಲ್ಗೊಂಡಿರುವುದು. ಗ್ರಾಮ ದೇವತೆ ತಾಯಿ ದುರ್ಗಾದೇವಿಯನ್ನು ಕರ್ನೂಲ್ ಬಾಬಾ ದರ್ಗಾ ಕಮಿಟಿ ವತಿಯಿಂದ ಇವತ್ತು ಎಲ್ಲರೂ ನಮ್ಮ ಒಂದು ಶ್ರೀನಾಥ್ ಅಭಿಮಾನಿ ಬಳಗ ಮತ್ತು ಸೈಯದ್ ನೇತೃತ್ವದಲ್ಲಿ ಪ್ರತಿ ವರ್ಷ ಅವರು ಈ ಗ್ರಾಮ ದೇವತೆ ಕಮಿಟಿ 12 ಸಮಾಜದ ಮುಖಂಡರು ನಮ್ಮ ಕರ್ನೂಲ್ ತಾತನ ಉರುಸಿನಲ್ಲಿ ಚಾದರ ಅರ್ಪುವಂಥ ಕಾರ್ಯಕ್ರಮ ಮಾಡಿ ಅವರು ಶಾಂತಿಯನ್ನು ಕಾಪಾಡ್ತಾರೆ. ಅದೇ ರೀತಿಯಾಗಿ ಇವತ್ತು ನಾವು ಸಮಸ್ತ ಮುಸಲ್ಮಾನ್ ಬಾಂಧವರು ಇವತ್ತು ಹಾರವನ್ನು ತರೋದ್ರ ಮುಖಾಂತರ ಎಲ್ಲರೂ ಗಂಗಾವತಿಯಲ್ಲಿ ಒಂದು ಭಾವಕಂತ ಶಾಂತಿಯನ್ನು ಕಾಪಾಡಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು. ಯಾವತ್ತು ನಮ್ಮ ಗಂಗಾವತಿಯ ನಮ್ಮ ಕರ್ನೂಲ್ ತಾತ ದರ್ಗಾದ ಆಡಳಿತ ಮಂಡಳಿಯವರು ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಎಲ್ಲರೂ ಸೇರಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ಗ್ರಾಮದೇವತೆ ತಾಯಿ ದುರ್ಗಾದೇವಿಯ ಒಂದು ಸೇವೆಯ ಅಂಗವಾಗಿ ಇವತ್ತು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಸಮಿತಿ ವತಿಯಿಂದ ಹೃತ್ಪೂರ್ವಕವಾಗಿ ಅವರಿಗೆ ಸ್ವಾಗತಿಸುತ್ತಾ ಅದೇ ರೀತಿಯಾಗಿ ಆ ತಾಯಿ ಎಲ್ಲರಿಗೂ ಒಳ್ಳೆಯದನ್ನುಂಟು ಮಾಡಲಿ. ಈ ಬಾಂಧವ್ಯ ನಮ್ಮದು ಮತ್ತು ಅವ್ರದ್ದು ಹಿಂದೂ ಮುಸ್ಲಿಂ ನಾವೆಲ್ಲರೂ ಅಣ್ಣ ತಮ್ಮಳಾಗಿ ಮುಂದುವರಿಸಿಕೊಂಡು ಹೋಗೋಣ. ಮುಂದಿನ ದಿನಗಳಲ್ಲಿ ಸಹಿತ ಎಲ್ಲ ಹಬ್ಬ ಹರಿದಿನಗಳಲ್ಲಿ ಕೂಡಿಕೊಂಡು ಹಬ್ಬಗಳನ್ನು ಯಶಸ್ವಿ ಮಾಡ್ತಕ್ಕಂಥದ್ದು ನಾವು ಒಂದೇ ಧರ್ಮದವರ ರೀತಿಯಲ್ಲಿ ಅಣ್ಣ ತಮ್ಮಳಾಗಿ ಗಂಗಾವತಿ ನಗರದ ಮಹಾಜನತೆ ನಾವೆಲ್ಲರೂ ಬದುಕೋಣ ಅಂತಕ್ಕಂಥದ್ದು ಹೇಳಿ, ಹಾಗೆ ತಾಯಿಯ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ಬಂದಿರತಕ್ಕಂಥ ಎಲ್ಲ ನಮ್ಮ ಮುಸಲ್ಮಾನ್ ಸೋದರರು ದಯವಿಟ್ಟು ತಾಯಿಯ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿ.